ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ ಅಹಲ್ಯ, ನಿನ್ನ ನೋವಿಗೆ ಮದ್ದು ಆ ಕೆಲಸ. ನೀನು ಯಾವುದೇ ಕಾರಣಕ್ಕೂ ಆ ಕೆಲಸನ ಕಳ್ಕೊಬೇಡಮ್ಮ. ಇಲ್ಲಾಂದ್ರೆ ಹೀಗೆ ನೀನು ಕುಂತಲ್ಲಿ ಕೂರಲ್ಲ, ನಿಂತಲ್ಲಿ ನಿಲ್ಲಲ್ಲ. ಪ್ರಶ್ನೆ ಮಾಡ್ಬೇಕಿತ್ತಮ್ಮ. ರೂಲ್ಸು ರೆಗ್ಯುಲೇಷನ್ ಅಂತ ಏನಾದರೂ ಮಾತಾಡಿ ಇಶ್ಯೂ ಕ್ರಿಯೇಟ್ ಮಾಡ್ತೀನಿ ಅಂತ ಭಯ ಪಡಿಸ್ಬೇಕಿತ್ತು. ತಪ್ಪೇ ಇಲ್ಲದೆ ಹೇಗಮ್ಮ ನಿನ್ನ ಕೆಲಸದಿಂದ ತೆಗೆದಾಕ್ತಾರೆ? ಒಂದು ವೇಳೆ ನಾಳೆ ಮೀಡಿಯಾದಲ್ಲಿ ಈ ವಿಷಯ ಪ್ರಸ್ತಾಪ ಆದ್ರೂ ಚಿಕ್ಕಪ್ಪ, ಹಾಗಾದ್ರೆ ನಿನ್ನ ನೋವನ್ನ ಹೇಗಮ್ಮ ಮರಿತೀಯ? ಹೇಗಮ್ಮ ಕಾಲ ಕಳಿತೀಯ? ಮುಗ್ದು ಹೋಯ್ತು ಚಿಕ್ಕಪ್ಪ, ನನ್ನ ಪಾಲಿಗೆ ಎಲ್ಲ ಮುಗ್ದು ಹೋಯ್ತು. 3 ವರ್ಷ ನಾನು ಪಟ್ಟ ಶ್ರಮ ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತು. ಅಣ್ಣ, ನಮ್ ಕೋಳಿ ಮರಿ ಬರೀ ಕೊಕ್ಕೋ ಅಂತ ಕೂಗುತ್ತೆ ಅಂತ ಅನ್ಕೊಂಡಿದ್ದೆ. ಪರವಾಗಿಲ್ಲ, ಎಮೋಷನಲಿ ಮಾತಾಡಿ ಮನ್ಸನ್ನು ಚೇಂಜ್ ಮಾಡುತ್ತೆ. ಈ ಕೋಳಿ ಮರಿಗೆ ಇಷ್ಟೊಂದು ಬುದ್ಧಿ ಇದೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ನೋಡು. ಇವ್ನ್ ಯಾವಾಗ್ಲೂ ಹೀಗೆ. ನಿನ್ನ ನೀನು ಪರ್ಫೆಕ್ಷನಿಸ್ಟ್ ಅಂತ ಅನ್ಕೊಂಡ್ಬಿಟ್ಟಿದ್ಯಾ. ಅದಲ್ಲ ಅಂತ ಇವಾಗ್ಲಾದ್ರೂ ಪ್ರೂವ್ ಆಯ್ತಾ? ನಾನೇ ಬೇರೆ, ನನ್ ಸ್ಟೈಲೇ ಬೇರೆ. ನನ್ ಬಗ್ಗೆ ನೀನು ತಪ್ಪಾಗಿ ಅರ್ಥ ಮಾಡ್ಕೊಂಡೆ. ಅದ್ ತಪ್ಪು ಅಂತ ಈಗ್ಲಾದ್ರೂ ಅರ್ಥ ಆಯ್ತಾ? ಹಾಗೆ ನೀನ್ ಅನ್ಕೊಂಡಿದ್ದೆಲ್ಲ ಸರಿ ಅಂತ ಅನ್ಕೋಬೇಡ ಇನ್ಮೇಲೆ. ಒಂದು ಸಲ ಹೊಗಳಿದ್ರೆ ನನ್ ಮೇಲೆ ಅಟ್ಯಾಕ್ ಮಾಡಕ್ ಶುರು ಮಾಡೋದು ನೋಡು. ಸರಿ, ಇವಾಗ ಏನ್ ಮಾಡ್ಬೇಕು ಹೇಳು? ಸಿಂಪಲ್. ಇವತ್ ನೀನು ಕೊಟ್ಟಿರೋ ಶಾಕ್ಗೆ ಅವ್ರು ರಾತ್ರಿ ಎಲ್ಲ ನಿದ್ದೆ ಮಾಡಲ್ಲ. ಅದಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆಗೋದಕ್ಕಿಂತ ಮುಂಚೆ ಮೊದ್ಲು ಅವ್ರಿಗೆ ಫೋನ್ ಮಾಡ್ಬಿಟ್ಟು ಇವತ್ತಾಗಿರೋ ತಪ್ಪನ್ನ ಹೇಳ್ಬಿಡು. ಎನ್ವೆಲಪ್ನ ಓಪನ್ ಮಾಡಿ ಅವ್ರು ಸಮಾಧಾನ ಪಡ್ಕೊಳ್ಳಿ. ರಿಸೀವ್ ಮಾಡ್ತಾ ಇಲ್ಲ ಅವ್ರು. ಎಲ್ಲಿ ಇಲ್ಲಿ ಕೊಡು. ನನ್ ಕೈ ಅದೃಷ್ಟದ ಕೈ. ನಾನ್ ಡಯಲ್ ಮಾಡಿದ್ರೆ ಅವ್ರು ಪಕ್ಕ ರಿಸೀವ್ ಮಾಡ್ತಾರೆ. ಕುಡಿಲಿ. ಹೌದಲ್ವನೋ, ಫೋನ್ ರಿಸೀವ್ ಮಾಡ್ತಿಲ್ಲ. ಪಾಪ, ನೋವಲ್ಲಿ ಹತ್ಕೊಂಡು ಹಾಗೆ ಮಲ್ಗ್ಬಿಟ್ಟಿರ್ಬೇಕು. ತಗೋ. ಪಾಪ, ಆ ಹುಡುಗಿ ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾಳೆ. ನಮ್ಮಿಂದ ಆಗಿರೋ ತಪ್ಪಿಗೆ ನಾನೇ ಹೋಗಿ ಕ್ಷಮೆ ಕೇಳ್ತೀನಿ. ನೀನ್ ಕ್ಷಮೆ ಕೇಳ್ಬೇಡ ಅಣ್ಣ. ತಪ್ಪು ಮಾಡಿರೋದು ನಾನು ಕ್ಷಮೆ ಕೇಳ್ತೀನಿ. ಒಂದ್ ಕೆಲಸ ಮಾಡೋಣ, ಈಗಲೇ ಅವ್ರ ಮನೆಗೆ ಹೋಗೋಣ. ಏನು ಈಗ್ಲಾ? ಬೇಡ ಬೇಡ, ಬೆಳಿಗ್ಗೆ ಹೋಗೋಣ. ಈಗ ಆಲ್ರೆಡಿ ಲೇಟ್ ಆಗಿದೆ. ಏ ಸಾಕು, ಅಪರೂಪಕ್ಕೆ ಗುಗ್ಗು ಏನೋ ಒಂದ್ ಒಳ್ಳೆ ಮಾತಾಡಿದನ್ ಕಣೋ. ನೈಟ್ ಔಟ್ ಆದಾಗುತ್ತೆ. ನೈಟ್ ರೈಡ್ ಮಾಡ್ಕೊಂಡು ಫುಲ್ ಮಜಾ ಮಾಡ್ಕೊಂಡ್ ಬರ್ಬೋದು. ಹೋಗೋಣ ಪ್ಲೀಸ್. ನೋ 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 ನೋ, ಬೆಳಿಗ್ಗೆ ಹೋಗೋಣ ಅಷ್ಟೇ.
ಹಲೋ ಮಿಸ್ಟರ್, ಎಲ್ ಕಳ್ದೋಗ್ಬಿಟ್ಟಿದ್ದೀರಾ? ಗಿಲ್ಟ್ ಫೀಲಿಂಗಾ? ನಾಳೆ ಎಲ್ಲ ಸರಿ ಹೋಗುತ್ತೆ, ಏನು ಟೆನ್ಷನ್ ಪಟ್ಕೋಬೇಡ. ನಾನಿಲ್ವಾ, ನಾನು ಎಲ್ಲ ಸರಿ ಮಾಡ್ತೀನಿ. ಮೀರಾ, ಮಾತಿನವರೆಗೂ ಸಾಕು ಕಣೆ, ಕೂದಲೆಲ್ಲ ಯಾಕೆ ಎದುರ್ತೀಯ? ಸಾಕು ಬಾ ಹೋಗೋಣ ಬಾ. ಸಾರಿ ಮಾ, ನಾನೇ ಸ್ವಲ್ಪ ದುಡುಕ್ಬಿಟ್ಟೆ ಅಂತ ಅನ್ನಿಸ್ತಾ ಇದೆ. ಅವ್ರಿಗೆ ಹರ್ಟ್ ಆಗಿರ್ಬೇಕು. ಐ ಆಮ್ ಸಾರಿ. ನನಗೆ ಯಾಕೆ ಹೀಗಾಗತ್ತೆ ಚಿಕ್ಕಪ್ಪ? ನಾನ್ ಏನೋ ಮಾಡಕ್ ಹೋದ್ರೆ ಅದು ಇನ್ನೇನೋ ಆಗ್ತಿದೆ. ಪ್ರತಿ ಹಂತದಲ್ಲೂ ನನಗೆ ಯಾಕೆ ಸೋಲಾಗ್ತಿದೆ? ಬೇಡ ಅಂದಿದ್ದನ್ನ ಬಿಟ್ಟು ಬೇರೆ ಇನ್ನೇನೋ ಮಾಡಕ್ ಹೋದ್ರೆ ಅದು ನನ್ನ ಕೈ ಹಿಡಿತಿಲ್ಲ. ಸಮಸ್ಯೆಗಳೆಲ್ಲ ನನ್ನನ್ನ ನನ್ನ ಗುರಿಯಿಂದ, ಕನ್ಸಿಂದ, ನನ್ನ ಆಸೆಗಳಿಂದ ಯಾಕೆ ದೂರ ಮಾಡ್ತಿದೆ? ನನ್ಗೇನ್ ತಪ್ಪು ಮಾಡಿದ್ದೀನಿ ಚಿಕ್ಕಪ್ಪ? ಏನ್ ತಪ್ಪು ಮಾಡಿದ್ದೀನಿ? ತಪ್ಪು ಮಾಡಿದ್ಯಾ ಕಣೆ, ತಪ್ಪು ಮಾಡಿದ್ಯಾ. ಈ ಭವಾನಿಗೆ ಅವಮಾನ ಮಾಡಿ ತಪ್ಪು ಮಾಡಿದ್ಯಾ. ಎಲ್ರ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿ ಅವಮಾನ ಮಾಡಿದ್ಯಾ. ಆಗಿರೋ ಎಲ್ಲ ಅವಮಾನಕ್ಕೂ ಶಿಕ್ಷೆ ಅನುಭವಿಸ್ತೀಯ. ನಾಳೆ ಜನ ಭವಾನಿಗೆ ಅವಮಾನ ಮಾಡಿದವಳನ್ನ ಹುಡುಕಿ ಆಚೆ ಎಳೆದು ಅವಳಿಗೆ ಶಿಕ್ಷೆ ಕೊಟ್ಲು ಅಂತ ಹೊಗಳುತ್ತೆ. ಆಗ ಎದೆಲಿ ಹತ್ಕೊಂಡು ಉರಿತಾ ಇರೋ ಬೆಂಕಿ ತಣ್ಣಗಾಗು. 3 ವರ್ಷದಿಂದನೇ ಸಿಕ್ಕಿಲ್ಲ, ಇನ್ ಸಿಕ್ತಾಳ? ಸಿಗ್ತಾಳೆ, ಸಿಗ್ತಾಳೆ. ಅವಳು ಪಾತಾಳದಲ್ಲಿ ಅಡಗಿದ್ರು ನಾನು ಹುಡುಕಿ ಆಚೆ ತೆಗಿತೀನಿ. ಅಕ್ಕ, ಇಲ್ಲಿ ನೋಡು, ನಿನ್ ಫೋಟೋ ಪೇಪರ್ ಅಲ್ಲಿ ಬಂದಿದೆ. ಅಕ್ಕ, ಅವತ್ ನಿಂಗೆ ಬೆಸ್ಟ್ ಎಂಪ್ಲಾಯ್ ಅವಾರ್ಡ್ ಸಿಕ್ತಲ್ಲ, ಅದ್ರ ಫೋಟೋ ನೋಡಿ ಹಾಕಿದ್ದಾರೆ. ಅಮ್ಮ ಅಮ್ಮ, ನಾನ್ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಅಹಲ್ಯ, ಅಹಲ್ಯ, ಯಾಕೆ ದೇವಸ್ಥಾನಕ್ಕೆ? ಮತ್ತಿನ್ನೇನಮ್ಮ ಮಾಡ್ಲಿ, ಮನೇಲಿ ಕೂತಿರೋದಕ್ಕಾಗತ್ತಾ? ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಹಾಗೆ 4-5 ದೇವಸ್ಥಾನದ ಅರ್ಚಕ್ರ ಹತ್ರ ಮಾತಾಡಿ ಪೂಜೆಗೆ ಹೂ ಬೇಕಾ ಕೇಳ್ಕೊಂಡ್ ಬರ್ತೀನಿ. ಏನು ಬೇಡ, ನಾನು ದೇವಸ್ಥಾನಕ್ಕೆ ಬರ್ತೀನಿ, ಒಂದ್ 5 ನಿಮಿಷ ಇರು. ನೀನ್ ಯಾಕೆ ಬರ್ತೀಯಾ? ಶಾಸ್ತ್ರಿಗಳ ಹತ್ರ ಮಾತಾಡಿದ್ದೀನಿ, ಅವ್ರನ್ನ ಸಂಬಂಧ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಕಣೆ. ಹೋಗಿ ಮಾತಾಡ್ಕೊಂಡು ಬಂದ್ಬಿಡೋಣ. ಅಮ್ಮ, ನಿನ್ಗೆ ಮದ್ವೆ ಬಿಟ್ರೆ ಬೇರೆ ಏನು ಯೋಚನೆನೇ ಬರಲ್ಲ ಅಲ್ಲ? ಹೆಣ್ಣೆ ತವಳು ಕಣೆ ನಾನು. ಮದುವೆ ವಯಸ್ಸಿಗೆ ಮಗಳು ಬಂದಾಗ ಎದೆ ಹೇಗೆ ಹೊಡ್ಕೊಳತ್ತೆ, ದಿನ ಹೇಗೆ ಕಳೆಯತ್ತೆ ಅಂತ ನಿನಗೆ ಅರ್ಥ ಆಗಲ್ಲ. ನಿನಗೂ ಮದುವೆ ಆಗಿ ನಿನ್ ಮಗಳು ವಯಸ್ಸಿಗೆ ಬಂದಾಗ ಗೊತ್ತಾಗತ್ತೆ. ಅಮ್ಮ ಸಾಕು, ನಾನ್ ಮದ್ವೆ ಆಗಲ್ಲ. ನೀನು 1 ಸಲ ಅಲ್ಲ 100 ಸಲ ಹೇಳಿದ್ರು ಅಷ್ಟೇ. ಯಾಕೆ ಮದುವೆ ಆಗಲ್ಲ? ನಿನ್ ಜೀವನದಲ್ಲಿ ನಡೆದಿರೋ ಏರ್ಪೇರ್ಗಳೇ ಸಾಕು. ನೀನ್ ಮದುವೆ ಆಗಿ ನಿನ್ ಗಂಡನ ಜೊತೆ ಸುಖವಾಗಿ ಬಾಳ್ಬೇಕು. ಅಮ್ಮ, ನನ್ ಮದ್ವೆ ಆಗಲ್ಲ ಅಂದ್ರೂ ನಿನಗ್ ಯಾಕೆ ಅರ್ಥ ಆಗಲ್ಲ? ನಾನ್ ಬೇಕು ಅಂದ್ರು ನೀನ್ ಯಾಕೆ ಹಠ ಮಾಡ್ತೀಯ? ನೀನ್ ಮದ್ವೆ ಆಗೋದು ನನ್ ಕನ್ಸು ಕಣೆ. ನಾನ್ ಸಾಯೋದ್ರೊಳಗಾದ್ರೂ ನನ್ ಕನ್ಸನ್ನ ನನ್ಸ್ ಮಾಡೆ. ಅಮ್ಮ ಬೇಡ, ನನಗ್ ಸಮಾಧಾನ ಮಾಡಕ್ ಬರ್ಬೇಡ. ನೀನ್ ಮದ್ವೆಗೆ ಒಪ್ಕೋಬೇಕು ಅಷ್ಟೇ. ನೀನ್ ದುಡ್ದು ಮತ್ತೆ ಈ ಮನೆ ನಡೆಸ್ತೀಯ ಅಂತ ಯೋಚನೆ ಮಾಡಿದ್ರೆ ನಾನ್ ಸತ್ತೋಗ್ತೀನಿ. ನೀನ್ ದುಡ್ದು ಹಣನೆಲ್ಲ ನಾನು ಹೆಣದ ಮೇಲೆ ಸುರಿ. ಅಮ್ಮ ಅಮ್ಮ, ನಾನ್ ಹಿಂದೆ ಬಂದ್ರೆ ನನ್ನ ನಾಣೆ. ಛೇ,
ಈ ಅಮ್ಮಂಗೆ ಸಮಯ ಸಂದರ್ಭ ಅನ್ನೋದೇ ಗೊತ್ತಾಗಲ್ಲ, ಸುಮ್ನೆ ಮಾತಾಡ್ತಾಳೆ. ಸಾಕೇತ್ ಸರ್ ಇರೋವರೆಗೂ ಇದೆಲ್ಲ ಆಗ್ತಿರ್ಲಿಲ್ಲ. ಇದೆಲ್ಲ ಆಗ್ತಿರೋದು ಆ ಫಾರಿನ್ ರಿಟರ್ನ್ ಬಂದ್ಮೇಲೆ. ಮೀರಾ, 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 ಮೀರಾ. ಅನಿ, ಅವಳನ್ನ ಎಚ್ಚರಿಸ್ಬೇಡ್ವೋ? ಅಲ್ಲಣ್ಣ, ರೂಮ್ನೆಲ್ಲ ಈಗ ಮೆಸ್ಅಪ್ ಮಾಡಿದಳು ನೋಡು. ಕ್ಲೀನಾಗಿ ಇಟ್ಕೊಳಕ್ ಬರಲ್ಲ ರೂಮ್ನ ಇವಳಿಗೆ. ರಾತ್ರಿ ಎಲ್ಲ ಓದಿದ್ದಾಳೆ ಕಣೋ, ಸುಸ್ತಾಗಿ ಮಲಗಿರ್ಬೇಕು. ಎದ್ಮೇಲೆ ಅವಳೇ ಸರಿ ಮಾಡ್ತಾಳೆ ಬಿಡು. ಈ ರೀತಿ ಓದಿದ್ರೆ ಓದು ತಲೆಗತ್ತಲ್ಲ. ರೂಮ್ನ ಕ್ಲೀನಾಗಿ ಇಟ್ಕೊಂಡಿರ್ಬೇಕು, ಸೈಲೆಂಟ್ ಆಗಿರ್ಬೇಕು. ಒಬ್ಬೊಬ್ರು ಒಂದೊಂದು ಥರ ಕಣೋ. ನಮ್ಮ ಮೀರಾಗಿ ಹೀಗೆ ಓದಿದ್ರೇ ತಲೆಗತ್ತದು. ಅನಿ, ಅವಳೆದ್ಮೇಲೆ ಎಲ್ಲ ಅವಳೇ ಕ್ಲೀನ್ ಮಾಡ್ತಾಳೆ ಕಣೋ. ನಾವು ಅರ್ಜೆಂಟಾಗಿ ಹೋಗ್ಬೇಕು, ಬಾರೋ. ನೋಡು, ನಮ್ಮಿಂದಾಗಿರೋ ತಪ್ಪನ್ನ ನಾವೇ ಆದಷ್ಟು ಬೇಗ ಸರಿಪಡಿಸ್ಕೋಬೇಕು. ಪ್ಲೀಸ್ ಬಾ, ಹೋಗೋಣ. ಹಲೋ ಹಲೋ ಮೇಡಮ್, ನಾಗಿನಹಳ್ಳಿಗೆ ಬಂದಿದ್ದೀವಿ. ಆಲೆ ಅವ್ರ ಬಗ್ಗೆ ವಿಚಾರಿಸಿದ್ರೆ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು ಮೇಡಮ್. ಏನು, ನಿಮ್ಮನ್ನ ಹೊಡೆದ್ಬಿಟ್ರ? ನೀವ್ ಯಾರು, ಯಾರ ಕಡೆಯವರು? ನಿಮ್ ಮೈ ಮುಟ್ಟಿದ್ರೆ ಏನಾಗುತ್ತೆ ಅಂತ ಹೇಳ್ಬೇಕಾಗಿತ್ತು. ಮಾತಾಡೋದಕ್ಕೆ ಅವಕಾಶನೇ ಕೊಟ್ಟಿಲ್ಲ ಮೇಡಮ್. ಸಿಕ್ಕಾಪಟ್ಟೆ ಹೊಡೆದ್ಬಿಟ್ರು. ಇಲ್ಲಿ ಹುಡುಗಿ ವಿಚಾರದಲ್ಲಿ ಇನ್ಫಾರ್ಮೇಶನ್ ತಗೊಳ್ಳೋದು ತುಂಬಾ ಕಷ್ಟ. ಕೊಲೆಗಾರನ್ ನೋಡ್ದಂಗೆ ನೋಡ್ತಾರೆ ಮೇಡಮ್. ನಮ್ಮ ಪ್ರಕಾರ ಅಹಲ್ಯ ಊರಲ್ಲಿಲ್ಲ. ಈ ಊರಲ್ಲಿಲ್ಲ, ಆ ಊರಲ್ಲಿಲ್ಲ, ಈ ಊರಲ್ಲಿಲ್ಲ, ಯಾವ ಊರಲ್ಲೂ ಇಲ್ಲ. ಹಾಗಾದ್ರೆ ಅವಳು ಎಲ್ಲಿ ಹೋದ್ಲು? ಏಯ್ ನೋಡಿ, ಏನ್ ಮಾಡ್ತಿರೋ, ಹೇಗ್ ಮಾಡ್ತಿರೋ ನನಗಂತೂ ಗೊತ್ತಿಲ್ಲ. ಆದ್ರೆ ನೀವು ಅವಳನ್ನ ಹುಡುಕ್ಲೇಬೇಕು. ನನಗೆ ಅಹಲ್ಯ ಬೇಕು, ನನಗೆ ಅಹಲ್ಯ ಬೇಕು. Oh!